ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಈಗ ಜೀಗುಜ್ಜೆ ಎಲ್ಲ ಕಡೆ ಸಿಗ್ತಾ ಇದೆ. ನಮ್ಮ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಡುವ ತರಕಾರಿ. ಇದರಲ್ಲಿ ಮಾಡುವ ಎಲ್ಲ ಐಟಮ್ಸ್ ಕೂಡ ಸೂಪರ್ ಅಲ್ವಾ. ಇದರಿಂದ ಒಂದು ಸ್ಪೆಷಲ್ ಆಗಿ ಗ್ರೇವಿ ಮಾಡೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಜೀಗುಜ್ಜೆ ಗಸಿ ಮಾಡ್ತಾ ಇದ್ದೇನೆ. ಇದೇ ರೀತಿಯ ಹೊಸ ಅಡುಗೆ ಮತ್ತು ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಅಡುಗೆ ಕಲಿಯಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಅರ್ಧ ಜೀಗುಜ್ಜೆ ತಗೊಂಡಿದ್ದೇನೆ. ಮಧ್ಯಾಹ್ನದ ಹೊತ್ತಿಗೆ ಮಾತ್ರ ಮಾಡೋ ಕಾರಣ ನನಗೆ ಇಲ್ಲಿ ಅರ್ಧ ಜೀಗುಜ್ಜೆ ಸಾಕು. ನೀವು 2 ಹೊತ್ತಿಗೆ ಮಾಡೋದಾದರೆ ಫುಲ್ ಹಾಕ್ಕೊಳ್ಳಿ, ನಿಮ್ಮ ಕ್ವಾಂಟಿಟಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಈಗ ಇದರ ಸಿಪ್ಪೆ ತೆಗೆದು ನಾನು ಇದನ್ನು ಕಟ್ ಮಾಡಿಕೊಳ್ತೇನೆ. ಗಸಿಗೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ರುಚಿ ಜಾಸ್ತಿ. ಸಾಂಬಾರಿಗಿಂತ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಈ ಸೈಜಿಗೆ ಇದ್ರೆ ಒಳ್ಳೆಯದು. ಈಗ ಕಟ್ ಮಾಡಿಕೊಂಡ ಎಲ್ಲ ಹೋಳುಗಳನ್ನು ಹದವಾದ ಬಿಸಿ ಇರುವ ನೀರಿಗೆ ಹಾಕೊಳ್ಳಿ. ಆಗ ಇದರ ಕಲರ್ ಚೇಂಜ್ ಆಗುವುದಿಲ್ಲ, ಇಲ್ಲದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಹೋಳುಗಳನ್ನು ಒಗ್ಗರಣೆಯಲ್ಲಿ ಬೇಯಿಸಿಕೊಳ್ಬೇಕು. ಅದಕ್ಕೆ ನಾನು ಒಗ್ಗರಣೆಗೆ ರೆಡಿ ಮಾಡಿಕೊಂಡಿದ್ದೇನೆ. 4 ಸ್ಪೂನಷ್ಟು ತೆಂಗಿನೆಣ್ಣೆ, ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಬ್ಯಾಡಗಿ ಮೆಣಸು ಮತ್ತು ಕರಿಬೇವು ಹಾಕೊಂಡು ಹುರಿತೇನೆ. ಸ್ವಲ್ಪ ಫ್ರೈ ಆದಮೇಲೆ 1/4 ಕಪ್ನಷ್ಟು ಗೋಡಂಬಿ ಹಾಕೊಳ್ತಾನೆ. ಗೋಡಂಬಿ ಹಾಕೋದ್ರಿಂದ ಈ ಗಸಿಯ ರುಚಿ ಜಾಸ್ತಿ ಆಗ್ತದೆ. ಸ್ವಲ್ಪ ಫ್ರೈ ಮಾಡೋಣ. ಹಾಗೆ 1/4 ಕಪ್ಪಿನಷ್ಟು ಮೊಳಕೆ ಬರಿಸಿದ ಹೆಸರು ಕಾಳು ಕೂಡ ಹಾಕ್ತಾ ಇದ್ದೇನೆ. ಈಗ ಕಟ್ ಮಾಡಿಕೊಂಡಿದ್ದ ಹೋಳುಗಳನ್ನು ಹಾಕೊಳ್ಳೋಣ. ಇದಕ್ಕೆ ಅರ್ಧ ಸ್ಪೂನಷ್ಟು ಅರಶಿನ ಹಾಕೊಳ್ಳಿ. ಹೋಳುಗಳು ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಲಿಕ್ಕಿಡಿ. 8 ರಿಂದ 10 ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯುತ್ತದೆ. ಈ ಹಂತದಲ್ಲಿ ನಾನು ಗಸಿಗೆ ಮಸಾಲೆ ರೆಡಿ ಮಾಡಿಕೊಳ್ತೇನೆ. ಅದಕ್ಕೆ ಒಂದು ಬಾಣಲೆಗೆ 5-6 ಬ್ಯಾಡಗಿ ಮೆಣಸು ಹಾಕೊಂಡಿದ್ದೇನೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡಿದ್ದೇನೆ. ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ತಾನೆ. ಫ್ರೈ ಆದಮೇಲೆ ಇದಕ್ಕೆ 7-8 ಎಸಳಿನಷ್ಟು ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ತಾನೆ. ಹಾಗೆ ಅರ್ಧ ತೆಂಗಿನಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡು 2 ನಿಮಿಷ ಫ್ರೈ ಮಾಡಿಕೊಳ್ತಾನೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಬಿ ತರಬೇಕು. ಹಾಗೆ ಸ್ವಲ್ಪ ಹುಳಿ ಹಾಕೊಳ್ಳಿ. ನುಣ್ಣಗೆ ರುಬ್ಬಿ ತಂದಿದ್ದೇನೆ. ಈ ಹದದಲ್ಲಿ ಇರಲಿ ಮಸಾಲೆ. ಈಗ ಜೀಗುಜ್ಜೆ ಹೋಳು ಕೂಡ ಬೆಂದಿದೆ. ಈಗ ಇದಕ್ಕೆ ರೆಡಿ ಮಾಡಿಕೊಂಡ ಮಸಾಲೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು 4-5 ನಿಮಿಷ ಚೆನ್ನಾಗಿ ಕುದೀಲಿ. ಜಾಸ್ತಿ ನೀರು ಹಾಕೊಳ್ಳೋದು ಬೇಡ. ಈ ಗಸಿ ಊಟಕ್ಕೆ ಮಾತ್ರ ಅಲ್ಲ, ದೋಸೆ, ಚಪಾತಿ, ಪೂರಿಗೂ ಒಳ್ಳೆ ಮ್ಯಾಚ್ ಆಗ್ತದೆ. ಕೊನೆಗೆ ಕಟ್ ಮಾಡಿಕೊಂಡ ಕರಿಬೇವು ಹಾಕೊಂಡ್ರೆ ಗಸಿ ರೆಡಿ. ಈ ಅಡುಗೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಹೊಸ ಅಡುಗೆಯೊಂದಿಗೆ ಬರ್ತೇನೆ. ನಾನು ರತಿಕಾ. ಬಾಯ್. ಥ್ಯಾಂಕ್ ಯು.